ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋ ತರಗತಿಯಲ್ಲಿ ಹಲವಿದಾಳು ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದ ಈ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲು ಹೋದಾಗ ಈ ಅರಣ್ಯದ ಸನ್ನಿವೇಶ ಹೇಗೆ ಕಂಡಿತು, ಈ ಅರಣ್ಯ ಯಾವ ರೀತಿ ಭಯಂಕರವಾಗಿ ಗೋಚರಿಸಿತು ಮತ್ತು ಸೀತೆ ನಿಜವಾಗಲೂ ಕಾಡಿನಲ್ಲಿ ಕಾಣಬಯಸಿದ್ದು ಪುಣ್ಯ ತಾಣಗಳನ್ನು, ಋಷಿಗಳ ಆಶ್ರಮಗಳನ್ನು, ತಪೋವನಗಳನ್ನು ಮತ್ತು ಅತ್ಯಂತ ಮನೋರಂಜನೆ ನೀಡತಕ್ಕಂಥ ಸ್ಥಳಗಳನ್ನು ನೋಡಬೇಕು ಎನ್ನುವಂಥ ಹಂಬಲದಿಂದ ಆಕೆ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಈ ಕಾಡನ್ನು ಪ್ರವೇಶ ಮಾಡಿದ್ದಳು. ಯಾರ ಜೊತೆ? ಲಕ್ಷ್ಮಣನ ಜೊತೆ ರಥದಲ್ಲಿ. ಆದರೆ ನಿಜವಾಗಲೂ ಈ ಕಾಡು ಆಕೆಗೆ ಭಯಂಕರವಾಗಿ ಕಾಣಲು ಪ್ರಾರಂಭಿಸಿದಾಗ ಎಲ್ಲೋ ಮನಸ್ಸಿನಲ್ಲಿ ಒಂದು ಸಂಶಯ ಉದ್ಭವ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಲಕ್ಷ್ಮಣನಿಗೆ ಕೇಳ್ತಾಳೆ. ಮುಂದಿನ ಒಂದು ಪದ್ಯಭಾಗದಲ್ಲಿ ಇದು ಬರ್ತದೆ, ನಾನು ಏನೇನೋ ಉತ್ತಮೋತ್ತಮವಾದಂಥ ಸ್ಥಳಗಳನ್ನು ಕಾಣಬೇಕು ಅಂತ ಹೇಳಿ ಈ ಕಾಡಿನಲ್ಲಿ ಬರುವಾಗ ವಿಚಾರ ಮಾಡಿದ್ದೆ. ಈಗ ನೋಡಿದರೆ ಈ ಭಯಂಕರವಾದ ಕಾಡು ಕಾಣ್ತಾ ಇದೆಯಲ್ಲ ಅಂಥೇಳಿ ಈ ಲಕ್ಷ್ಮಣನಿಗೆ ಪ್ರಶ್ನೆ ಮಾಡ್ತಾಳೆ. ತನ್ನ ಮನಸ್ಸಿನಲ್ಲಿ ಕೂಡ ಅದನ್ನು ವಿಚಾರ ಮಾಡ್ತಾಳೆ. ಅದನ್ನೇ ನಾವಿಂದ ಇಲ್ಲಿ ನೋಡಬೇಕಾಗ್ತದ ಅಂತ. ಎಲ್ಲಿ ಮುನಿಪ ಉತ್ತಮರ ಪಾವನದ ವನದೆಡೆಗೆ, ಎಲ್ಲಿ ಸಿದ್ಧಾಶ್ರಮಗಳು ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಪೊಗೆದ ಎಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಎಲ್ಲಿ ಒಯ್ಯದೆ ದಾರುಣದ ಕಟ್ಟಡವಿ, ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಈ ಜಾನಕಿ ಏನೆಂದು ಕೇಳಿದಳು? ಸುಯ್ದಳು ಅಂದ್ರೆ ಕೇಳಿದಳು. ಲಕ್ಷ್ಮಣನಿಗೆ ಕೇಳ್ತಾಳ, ಇಲ್ಲಿ ಮುನಿಪ ಉತ್ತಮರ ಪಾವನದ ಒಂದು ವನ ನಾನು ನೋಡಬೇಕಾಗಿದೆ ಅರಣ್ಯದಲ್ಲಿ, ಎಲ್ಲಿದವು ಕಾಣ್ತಾ ಇಲ್ಲದ ಅಂತ. ಅದು ಮೊದಲೇನೆ ಮಹಾ ಅರಣ್ಯ, ಗೊಂಡಾರಣ್ಯ, ಭಯಂಕರವಾದಂಥ ಒಂದು ರೀತಿಯಾದಂಥ ಮೃಗ ಪಕ್ಷಿಗಳಿಂದ ಕೂಡಿದಂಥ ಅರಣ್ಯ. ಅದನ್ನು ನೋಡಿ ಕೂಡಲೇ ಗಾಬರಿ ಆದಂಥ ಸೀತೆ ಲಕ್ಷ್ಮಣನಿಗೆ ಕೇಳುವಂಥ ಮಾತುಗಳು ಮುನಿಪೋತ್ತಮರ. ಇದೊಂದು ಸಂಧಿ, ಗುಣಸಂಧಿ ಆಗತಕ್ಕಂಥ ಸನ್ನಿವೇಶ ನಿಮ್ಗೆ ಗೊತ್ತದ. ಮುನಿಪ ಉತ್ತಮರ, ಮುನಿಪೋತ್ತಮರ, ಅವರ ಪಾವನದ ವನಗಳು ಇಲ್ಲೆಲ್ಲೋ ನಾನು ನೋಡ್ಬೇಕಂದಿದ್ದೆ, ಅವು ಇಲ್ಲದ ಅಂತೇಳಿ ಲಕ್ಷ್ಮಣನಿಗೆ ಕೇಳ್ತಾಳೆ ಸೀತೆ. ಎಲ್ಲಿ ಸಿದ್ಧಾಶ್ರಮಗಳು ಅಂದ್ರೆ ಸಾಧು ಸಂತರಿರುವ, ಸಿದ್ಧರಿರುವ ಆಶ್ರಮಗಳು ಕಾಣ್ತಾ ಇಲ್ಲ. ಮಂಗಳ ಸ್ಥಳಗಳು ಎಲ್ಲಿ ಈ ವನದಲ್ಲಿ ಮಂಗಳಕರವಾದಂಥ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಸ್ಥಳಗಳು ಎಲ್ಲಿದಾವ? ಎಲ್ಲಿ ಸುಹವಿಗಳು ಅಂದ್ರೆ ಹವಿಸ್ಸು ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥ ಈ ಸ್ಥಳಗಳು ಎಲ್ಲಿದಾವ? ಪೊಗೆದ ಅಗ್ನಿಹೋತ್ರದ ಕುಟೀರಂಗಳು ಅಂದ್ರೆ ಸುವಾಸನೆಯನ್ನ ಬೀರತಕ್ಕಂಥ ಈ ಯಜ್ಞ ಮಾಡತಕ್ಕಂಥ ಈ ಸ್ಥಳಗಳು ಎಲ್ಲಿದಾವ? ಗಂಧದ ಕಟ್ಟಿಗೆಯಿಂದ ಯಜ್ಞದಲ್ಲಿ ಅದನ್ನು ಹಾಕಿದಾಗ ಇಡೀ ಅರಣ್ಯವೇ ಸುವಾಸನೆಯನ್ನು ಬೀರ್ತದ. ಅಂತ ಸುವಾಸನೆಯನ್ನು ಬೀರ್ತಕ್ಕಂಥ ವಾತಾವರಣ, ಪರಿಸರ ಎಲ್ಲದ ಅಂತೇಳಿ ಲಕ್ಷ್ಮಣನಿಗೆ ಕೇಳ್ತಾಳೆ. ಕಂಪೊಗೆದ ಅಂದ್ರೆ ಸುವಾಸನೆ ಬೀರುವ. ಅಗ್ನಿಹೋತ್ರದ ಯಜ್ಞ ಕುಂಡಗಳು ಎಲ್ಲಿದವ? ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡ ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ, ಆಮೇಲೆ ಜನರಿಗೆ ಬಂದಂತ ಪಿಡುಗನ್ನು ಹೋಗಲಾಡಿಸಲಿಕ್ಕೆ, ಆಮೇಲೆ ಎಲ್ಲ ಒಂದು ಜೀವರಾಶಿಗಳಿಗೆ ಒಳಿತನ್ನೇ ಆಗುವಂತ ಸನ್ನಿವೇಶವನ್ನ ಇಟ್ಟುಕೊಂಡು ಋಷಿ ಮುನಿಗಳು ಮಾಡತಕ್ಕಂಥ ಯಜ್ಞ ಕುಂಡಗಳು ಎಲ್ಲಿದಾವ ಕೇಳ್ತಾಳಕ್ಕೆ. ಅಗ್ನಿಹೋತ್ರ ಅಂದ್ರೆ ಇಲ್ಲಿ ಯಜ್ಞ ಕುಂಡಗಳು ಎಲ್ಲಿದಾವ ನಾನು ನೋಡ್ಬೇಕಂದ್ರೆ ಸಿಗ್ತಾ ಇಲ್ಲ. ಕುಟೀರಂಗಳು ಅಂದ್ರೆ ಸಾಧು ಸಂತರು ವಾಸಿಸ್ತಕ್ಕಂಥ
ಆಶ್ರಮಗಳು ಕುಟೀರಗಳು ಎಲ್ಲಿದಾವ, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು. ಈ ಒಂದು ಅರಣ್ಯದಲ್ಲಿ ಎಲ್ಲಿ ಕೂಡ ಈ ವೇದಶಾಸ್ತ್ರ ಪಠಣೆ ಮಾಡತಕ್ಕಂಥ ಮಂತ್ರಘೋಷ ಮಾಡತಕ್ಕಂಥ ಶಬ್ದನೇ ಕೇಳ್ತಾ ಇಲ್ಲಲ್ಲ. ಅಂದ್ರೆ ನೀನು ನನಗೆ ಎಲ್ಲಿಗೆ ತಗೊಂಡು ಹೊರಟಿದಿ? ನೀನು ಈ ಅರಣ್ಯದಲ್ಲಿ ಇಂಥ ಎಲ್ಲ ಸನ್ನಿವೇಶ ನೋಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ನೀನು ತೆಗೆದುಕೊಂಡು ಹೊರಟಿರುವುದು ಎಲ್ಲಿಗೆ? ಎಲ್ಲಿಗೆ ಒಯ್ಯದೆ? ದಾರುಣದ ಕಟ್ಟಡವಿ. ನೀನು ಎಲ್ಲಿ ನನಗೆ ತಗೊಂಡು ಹೋಗ್ತಾ ಇದ್ದಿ? ನೀನು ಎಲ್ಲಿ ಅಡವಿಯಲ್ಲಿ ಮುಂದೆ ಬರಿತಾ ಇದ್ದಿ? ಎಲ್ಲಿ ನೋಡಿದ್ರೆ ಅಲ್ಲಿ ದಟ್ಟ ಅಡವಿ ಅದ, ಮಹಾ ಅರಣ್ಯ ಅದ, ದಾರುಣದ ಕಟ್ಟಡವಿ. ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಅಂದ್ರೆ ಸೌಮಿತ್ರಿ ಅಂದ್ರೆ ಇಲ್ಲಿ ಲಕ್ಷ್ಮಣ. ನಿನ್ನೆ ತಮಗೆ ತಿಳಿಸಿದ್ದೇನೆ, ಲಕ್ಷ್ಮಣನ ಇನ್ನೊಂದು ಹೆಸರು ಸುಮಿತ್ರೆಯ ಮಗನಾದದ್ದರಿಂದ ಸೌಮಿತ್ರಿ ಅಂತ ಹೇಳಿ ಲಕ್ಷ್ಮಣನಿಗೆ ಕರೀತಾರೆ. ಅಂದ್ರೆ ಇಲ್ಲಿ ಜಾನಕಿ ಅಂದ್ರೆ ಸೀತೆ. ನೀನು ನನಗೆ ಎಲ್ಲಿಗೆ ಕರೆದುಕೊಂಡು ಹೊರಟಿರುವೆ ಅಂತೇಳಿ ಪ್ರಶ್ನಿಸ್ತಾಳ. ಈ ಪ್ರಶ್ನೆ ಕೇಳಿದ ತಕ್ಷಣನೇ ಲಕ್ಷ್ಮಣ ಏಕ್ದಮ್ ಆತನಿಗೆ ದಿಗ್ಭ್ರಾಂತ ಆಗ್ತದ, ಏನೂ ದಿಕ್ಕೇ ತೋಚದಂತ ಆಗ್ತದ. ಸೀತೆ ಕೇಳಿದಂತ ಈ ಪ್ರಶ್ನೆಗೆ ನಾನು ಏನೆಂದು ಉತ್ತರಿಸಲಿ? ನನಗೆ ನಿಜವಾಗಲೂ ರಾಮನ ಆಜ್ಞೆ ಸೀತೆಯನ್ನು ಒಯ್ದು ಕಾಡಿನಲ್ಲಿ ಬಿಟ್ಟು ಬರುವುದು ಇಷ್ಟೇ. ಆದ್ರ ಸೀತೆಯ ಅಪೇಕ್ಷೆ ಏನದ? ಕಾಡಿನಲ್ಲಿ ಇರತಕ್ಕಂಥ ಅರಣ್ಯದಲ್ಲಿ ಇರತಕ್ಕಂಥ ವೇದಶಾಸ್ತ್ರ ಧ್ವನಿ ಕೇಳಬೇಕು, ಮುನಿಪ ಉತ್ತಮರ ಆಶ್ರಮಗಳನ್ನು ನೋಡಬೇಕು, ಆಮೇಲೆ ತಪೋವನಗಳನ್ನು ನೋಡಬೇಕು, ಪುಣ್ಯ ಸ್ಥಳಗಳನ್ನು ನೋಡಬೇಕು, ರಮಣೀಯ ನೋಟವನ್ನು ನೋಡಬೇಕು. ಈ ಎಲ್ಲ ನೋಡ್ಬೇಕೆನ್ನುವಂಥ ವಿಚಾರಕ್ಕೆ ಸೀತೆ ಬಯಕೆ ಪಟ್ರ ರಾಮ ಅವಳನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ತಿಳಿಸಿದ್ದ. ಹೀಗಾಗಿ ಇವ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡ. ಈ ಕಡೆ ರಾಮನ ಆಜ್ಞೆ, ಈ ಕಡೆ ಈ ಅರಣ್ಯದಲ್ಲಿ ಉತ್ತಮವಾದಂಥ ಸ್ಥಳಗಳನ್ನು ಕಾಣಬೇಕು ಎನ್ನುವಂಥ ಸೀತೆಯ ಹೆಬ್ಬಯಕೆ. ಇವುಗಳ ಮಧ್ಯದಲ್ಲಿ ಲಕ್ಷ್ಮಣ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡು, ನಾನು ರಾಜನಾದಂಥ ಅಣ್ಣನಾದಂಥ ರಾಮನ ಆಜ್ಞೆಯನ್ನ ಹೇಗೆ ಮೀರಲಿ? ಆಮೇಲೆ ಸೀತೆಗೆ ನಾನು ನಿಜವಾಗಲೂ ತಂದು ಬಿಡತಕ್ಕಂಥ ಪ್ರಸಂಗ ಯಾಕೆ ಬಂತು? ಸತ್ಯವನ್ನ ಯಾವ ರೀತಿ ಹೇಳಿ? ನಿನಗೆ ರಾಮನು ಕಾಡಿನಲ್ಲಿ ಬಿಟ್ಟು ಬರುವಂತೆ ತಿಳಿಸಿದ್ದಾನೆ ಎನ್ನುವಂಥ ವಿಚಾರವನ್ನ ಯಾವ ರೀತಿಯಾಗಿ ನಾನು ಪ್ರಕಟ ಮಾಡಲಿ ಎನ್ನುವಂಥ ಈ ದ್ವಂದ್ವ ವಿಚಾರದಲ್ಲಿ ಲಕ್ಷ್ಮಣ ತನ್ನ ಮನಸ್ಸಿನಲ್ಲಿಯೇ ಕೊರಗಲಿಕ್ಕೆ ಪ್ರಾರಂಭ ಮಾಡ್ತಾನ. ಆ ಒಂದು ಸನ್ನಿವೇಶ ಈ ಮುಂದಿನ ಪದ್ಯ ಭಾಗದಲ್ಲಿ ಬರ್ತೈತಿ. ಇಲ್ಲಿ ಯಾರು ಈ ಪದ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ನೀವು ಹಾಗೆ ಲಕ್ಷ್ಯ ಕೊಡ್ರಿ. ನಿನ್ನೆ ಇದನ್ನ ಹೇಳಿದ್ದೀನಿ ನಾನು. ಜೈಮಿನಿ ಮುನಿಯು ಪಾಂಡವರ ಉತ್ತರಾಧಿಕಾರಿಯಾದಂಥ ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನ. ಯಾಕೆ ಹೇಳ್ತಾ ಇದ್ದಾನ ಅಂತಂದ್ರ, ಪಾಂಡವರ ಉತ್ತರಾಧಿಕಾರಿಯಾದಂತಹ ಜನಮೇಜಯ ರಾಜ ಈಗಾಗಲೇ ತನ್ನ ಪಾಂಡವರ ಬಗ್ಗೆ ಸಾಕಷ್ಟು ಸಂತಾಪ ಪಟ್ಟು ಅವರ ನೋವಿಗಾಗಿ, ಅವರು ಮಾಡಿದಂಥ ಯುದ್ಧದ ಹಿಂಸೆಗಾಗಿ ಏನಾದರೂ ಅವರಿಗೆ ಆತ್ಮತೃಪ್ತಿ ಸಿಗತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಡಗಬೇಕು, ಯಜ್ಞ ಯಾಗಾದಿಗಳಲ್ಲಿ ತೊಡಗಬೇಕು ಎನ್ನುವಂಥ ವಿಚಾರವನ್ನು ಜೈಮಿನಿ ಮುನಿಗೆ ಹೇಳಿ ಪರಿತಪಿಸ್ತಕ್ಕಂಥ ಈ ಜನಮೇಜಯ ರಾಜನಿಗೆ ಮತ್ತೆ ಜನಮೇಜಯ ರಾಜನಿಗೆ ನೆನಪು ಮಾಡಿಕೊಡ್ತಾನೆ ಜೈಮಿನಿ ಮುನಿ. ನಿಮಗಿಂತಲೂ ಪಾಂಡವರಿಗಿಂತಲೂ ಹೆಚ್ಚು ಶೋಷಣೆಗೆ ಒಳಗಾದವಳು, ಸಂಕಷ್ಟಕ್ಕೆ ಒಳಗಾದವಳು, ತೊಂದರೆಗೆ ಒಳಗಾದವಳು ರಾಮಾಯಣದ ಸೀತೆ. ಹೀಗಾಗಿ ಸೀತೆಯಷ್ಟು ನೀವೇನು ನೋವನ್ನು ಅನುಭವಿಸಿಲ್ಲ ಅಂತ ಹೇಳಿ ಮೆಲ ಜನಮೇಜಯ ರಾಜನಿಗೆ ಜೈಮಿನಿ ಮುನಿ ಸೀತೆಯ ಸಂಕಷ್ಟವನ್ನು ಹೇಳಿ ಎಚ್ಚರಿಸ್ತಾನ ಅಂತ. ಅದಕ್ಕೆ ಇಲ್ಲಿ ಮೆಲ ಮಧ್ಯದಲ್ಲಿ ಈ ಕಥಾಭಾಗದಲ್ಲಿ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಹೇಳುವ ರೀತಿಯಲ್ಲಿ ಅಲ್ಲಲ್ಲಿ ಸಂಬೋಧನೆಯನ್ನು ಮಾಡ್ತಕ್ಕಂಥ ಶಬ್ದಗಳು ಪ್ರಯೋಗಗೊಳ್ತವ ಅಂತ. ನರನಾಥ. ಹಾಗಾದ್ರೆ ಇಲ್ಲಿ ನರನಾಥ ಅಂದ್ರೆ ಯಾರು? ಜನಮೇಜಯ ರಾಜ. ಇದು ಯಾರು ಹೇಳ್ತಾ ಇದ್ದಾರೆ? ಜೈಮಿನಿ ಮುನಿ.
ನರನಾಥ ಕೇಳು ಅವನಿಸುತ್ತ ನುಡಿದ ಮಾತಿಗೆ ಉತ್ತರವನ್ನಾಡದೆ ಮನದೊಳ್ ಉರೇನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೀಳದಪೇನೋ ಬೇಣು ಸಿರಿದಿರ್ದಪೇನೋ ನಿಷ್ಠುರದೊಳು ತರಣಿಪುರ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಹೋದಪೆನೆಂತು ಹೋಗದಿರ್ದೊಡೆ ಸಹೋದರನ್ ಏನೆಂದೆಪ್ಪನೋ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡರು. ಜೈಮಿನಿ ಮುನಿ ಜನಮೇಜಯ ಮಹಾರಾಜನಿಗೆ ಹೇಳ್ತಾನ, ನೋಡು ಲಕ್ಷ್ಮಣ ಈಗಾಗಲೇ ಸೀತೆಯನ್ನ ಕಾಡಿನ ಮಧ್ಯದಲ್ಲಿ ತಂದು ಬಿಟ್ಟು ಹೋಗಬೇಕಂತ ಹೇಳಿ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಆ ಸನ್ನಿವೇಶದಲ್ಲಿ ನಿಜವಾಗಲೂ ಸೀತೆ ನೋಡಬೇಕಾದಂತ ಉತ್ತಮ ಸ್ಥಳಗಳ ಬಗ್ಗೆ ವಿಚಾರ ಮಾಡ್ತಿದ್ರ ಲಕ್ಷ್ಮಣ ಸೀತೆಯನ್ನ ಇಲ್ಲೇ ಕಾಡಿನಲ್ಲಿ ಇನ್ನು ಬಿಟ್ಟು ಹೋಗಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದಾನ. ಹಾಗಾದ್ರೆ ಈ ನಿರ್ಧಾರದ ಮಧ್ಯೆ ಮತ್ತು ಸೀತೆಯ ಸನ್ನಿವೇಶಗಳು ನೋಡಬೇಕು ಎನ್ನುವಂತ ಆತುರದ ಮಧ್ಯೆ ಒಂದು ಸಮಸ್ಯೆ ಹುಟ್ಟುಕೊತ್ತದ. ಸೀತೆಯನ್ನು ಹಾಗೆಯೇ ಏನು ಹೇಳದೆ ಬಿಟ್ಟು ಹೋಗಬೇಕು, ಏನು ನಿಜವಾಗಲೂ ರಾಮನು ನಿನಗೆ ಕಾಡಿನಲ್ಲಿ ಬಿಟ್ಟು ಮರಳಿ ನನಗೆ ಅಯೋಧ್ಯೆಗೆ ಬರುವಂತೆ ಹೇಳಿದ್ದಾನೆ ಎಂದು ಹೇಳಬೇಕು ಎನ್ನುವಂತ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡ ಲಕ್ಷ್ಮಣ ಎನ್ನುವಂತ ಇಕ್ಕಟ್ಟಿಗೆ ಲಕ್ಷ್ಮಣ ಸಿಕ್ಕಿ ಹಾಕಿಕೊಂಡ. ಈ ಸನ್ನಿವೇಶ ಎಷ್ಟೊಂದು ಭಯಂಕರವಲ್ಲವೇ ಅಂಥೇಳಿ ಜೈಮಿನಿ ಮುನಿ ಜನಮೇಜಯ ಮಹಾರಾಜನಿಗೆ ಈ ವಿಚಾರವನ್ನು ತಿಳಿಸ್ತಾನೆ. ಇಲ್ಲಿ ಯಾರು? ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಾಗ ಅನುಭವಿಸಿದ ಸಂಕಷ್ಟ ಎಂಥದ್ದು ಅಂತನ್ನೋದು ಈ ಪದ್ಯಭಾಗದಲ್ಲಿ ಐತಿ. ನರನಾಥ ಅಂತಂದ್ರೆ ಇಲ್ಲಿ ರಾಜ. ಹಾಗಾದ್ರೆ ಯಾರು ಅಂತ ಕೇಳಿದ್ರೆ ಇಲ್ಲಿ ಜನಮೇಜಯ ರಾಜ ಅಂತ. ಯಾರು ಸಂಬೋಧನೆ ಮಾಡ್ತಾ ಇದ್ದಾರೆ ಹೀಗೆ ಅಂತಂದ್ರೆ ಇಲ್ಲಿ ಜೈಮಿನಿ ಮುನಿ. ನರನಾಥ ಕೇಳು ಅವನಿಸುತೆ. ಅವನಿಸುತೆ ಅಂತಂದ್ರೆ ಸೀತೆ. ಅವನಿ ಅಂದ್ರೆ ಭೂಮಿ, ಸುತೆ ಅಂದ್ರೆ ಮಗಳು. ಈ ಭೂಮಿಯ ಮಗಳು ಯಾರು ಅಂತ ಕೇಳಿದ್ರೆ ಸೀತೆ ಅಂತ ಅರ್ಥ ಇದೆ. ನರನಾಥ ಕೇಳು ಅವನಿಸುತೆ ನುಡಿದ ಮಾತಿಗೆ ಉತ್ತರವನ್ನಾಡದೆ. ಹೌದು, ಈಗಾಗಲೇ ಪ್ರಶ್ನೆ ಮಾಡಿರ್ತಾಳೆ ಸೀತೆ ಲಕ್ಷ್ಮಣನಿಗೆ. ಹೌದು, ಈ ವನದಲ್ಲಿ ಉತ್ತಮವಾದಂಥ ಸ್ಥಳಗಳನ್ನು ತೋರಿಸ್ತಾ ಅಂತ ಹೇಳಿದಿ, ಅಥವಾ ನಾವು ನೋಡ್ಬೇಕು ಅಂತಂದಿದ್ದೀನಿ, ಎಲ್ಲೆಲ್ಲಿ ಪುಣ್ಯ ಸ್ಥಳಗಳು ಅಂತೇಳಿ ಈ ಪ್ರಶ್ನೆ ಮಾಡಿದಾಗ ನಿರುತ್ತರಿಯಾಗ್ತಾನೆ ಲಕ್ಷ್ಮಣ. ನಾನು ತೋರಿಸಲಿಕ್ಕೆ ಬಂದಿದ್ದು ಇಲ್ಲಿ ಉತ್ತಮವಾದಂಥ ಪುಣ್ಯ ಸ್ಥಳಗಳನ್ನಲ್ಲ, ರಾಮನ ಆಜ್ಞೆಯಿಂದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲಿಕ್ಕೆ. ಹಾಗಾದ್ರೆ ಈ ಸೀತೆಗೆ ಕಾಡಿನಲ್ಲಿ ಬಿಟ್ಟು ಬರುವಂತೆ ಇರುವಂತಹ ಒಂದು ವಿಷಯವನ್ನು ಹೇಗೆ ಪ್ರಸ್ತಾಪಿಸಲಿ ಅನ್ನುವಂಥ ಸಂದಿಗ್ಧತೆಯಲ್ಲಿ ಲಕ್ಷ್ಮಣ ಸಿಕ್ಕಿ ಹಾಕಿಕೊಂಡ. ನರನಾಥ ಕೇಳ ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನ್ನಾಡದೆ ಮನದೊಳ್ ಉರೇ. ಮನದೊಳಗೆ ಬಹಳ ಚಿಂತೆ ಆಯ್ತು ಇವನಿಗೆ. ಯಾರಿಗೆ? ಲಕ್ಷ್ಮಣನಿಗೆ ಮನಸ್ಸಿನಲ್ಲಿ ಬಹಳ ಚಿಂತೆ ಆಯಿತು. ಮನದೊಳ್ ಉರೇ ನೊಂದು ರಾಘವೇಶ್ವರನು ಎಂದ. ರಾಘವೇಶ್ವರನು ಏನ್ ಹೇಳಿದ್ದ? ಆ ಮಾತನ್ನು ನೀವು ಹೇಳ್ಬೇಕಂತ ವಿಚಾರ ಮಾಡ್ಲಿಕ್ಕತ್ತ. ಕಷ್ಟಮಂ ಪೇಳದಪೇನೋ ಮೇಣು ಸಿರದಿರ್ದೆಪೇನೋ ನಿಷ್ಠುರದಳು. ಸೀತೆಗೆ ರಾಮನು ಹೇಳಿದ ಕಾಡಿನಲ್ಲಿ ಬಿಟ್ಟು ಬರುವ ವಿಷಯವನ್ನ ಹೇಳ್ಯೋ ಹೆಂಗೋ. ಹೇಳಿದ್ರ ಸೀತೆ ನೊಂದುಕೊಳ್ತಾಳ. ಹೇಳದೆ ಇದ್ದರ ಆಕೆಗೆ ನಾನು ಇಲ್ಲೇ ಉಳ್ಕೊಂಡ್ರ ರಾಮ ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಳ್ತಾನ, ನಾನು ಯಾವ ರೀತಿಯಾಗಿ ಈ ವಿಷಯವನ್ನು ಪ್ರಸ್ತಾಪಿಸಲಿ ಅಂತೇಳಿ ಇಕ್ಕಟ್ಟಿಗೆ ಸಿಕ್ಕ ಹಾಕೊಂಡ. ಮೇಣು ಉಸಿರದಿರ್ದಪ್ಪೇನೋ ಒಂದು ವೇಳೆ ಹೇಳದೆ ಹೋದರೆ ನಿಷ್ಠುರದಳು ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ. ಇಲ್ಲಿ ತರಣಿಕುಲ ಅಂದ್ರೆ ಸೂರ್ಯವಂಶ. ತರಣಿಕುಲ ಅಂದ್ರೆ ಸೂರ್ಯವಂಶ. ತರಣಿಕುಲ ಅಂದ್ರೆ ಸೂರ್ಯವಂಶ. ತರಣಿಕುಲ ಅಂದ್ರೆ ಸೂರ್ಯವಂಶ. ಸೂರ್ಯವಂಶದ ಈ ಒಂದು ರಾಮನ ಆಜ್ಞೆಯನ್ನು ನಾನು ಹೇಗೆ ಮೀರಲಿ? ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ. ಸೂರ್ಯವಂಶದ ಸಾರ್ವಭೌಮನಾದಂಥ ರಾಮನ ಮಡದಿ ಸೀತೆಯನ್ನು ನಾನು ಈ ವನದಲ್ಲಿ ಇರಿಸಿ ಹೇಗೆ ಹೋಗ್ಲಿ? ಹೋದಪೆನೆಂತೋ ಹೋಗದಿರ್ದೊಡೆ ಸಹೋದರನ್ ಏನೆಂದೆಪೆನೋ. ಹೋದ್ರ ಸೀತೆಗೆ ತೊಂದರೆ ಕಾಡಿನಲ್ಲಿ, ಹೋಗದೆ ಹೋದರೆ ರಾಮನು ಲಕ್ಷ್ಮಣ ಏಕೆ ಬರುತ್ತಿಲ್ಲ ಎನ್ನುವಂಥ ಸಂಶಯ. ಇವೆರಡರ ಮಧ್ಯೆ ಸಿಕ್ಕಾಕೊಂಡ ಅಂತ ಲಕ್ಷ್ಮಣ. ಹೋಗದಿರ್ದೊಡೆ ಸಹೋದರನ್ ಏನೆಂದೆಪ್ಪನು. ಹಾ ಎಂದು ಲಕ್ಷ್ಮಣನ್ ಬೆಂದು ಬೇಗುದಿಗೊಂಡನು.
ಈ ರೀತಿಯಾಗಿ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಸಂದರ್ಭದಲ್ಲಿ ಲಕ್ಷ್ಮಣ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡು ಬೇಗುದಿಗೊಂಡ, ಅಂದ್ರೆ ಸಾಕಷ್ಟು ತೊಂದರೆಗೆ ಸಿಕ್ಕಿ ಹಾಕಿಕೊಂಡ ಅಂತ. ಇನ್ನು ಹೇಳಬೇಕು, ಕೊನೆಯದಾಗಿ ಸೀತೆಗೆ ಕಾಡಿಗೆ ನಾವು ಬಂದಂತ ಕಾರಣ ಏನು ಮತ್ತು ರಾಮನ ಆಜ್ಞೆ ಏನು, ಮತ್ತು ನಾನು ನಿನಗೆ ಇಲ್ಲಿ ಬಿಟ್ಟು ಹೋಗಲು ನನಗೆ ರಾಮನ ಆಜ್ಞೆಯಾಗಿದೆ ಎನ್ನುವಂಥದ್ದು ಹೇಳ್ತಾನ ಅಂತ. ದೇವಿ ನಿನಗೆ ಎನ್ನೆಗಂ ಪೇಳುದು ಇಲ್ಲ ಪವಾದಂ ಆವರಿಸೆ, ನಿನ್ನನ್ನು ಅಲ್ಲದ ರಘುಕುಲ ಓದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾಯಂದನು ಎನಗೆ ನೇಮಿಸಿದೊಡೆ, ಆ ವಿಭುವಿನ ಆಜ್ಞೆಯಂ ಮೀರಲ್ ಅರಿಯದೆ ಮೆಲ್ಲನೆ ಈ ವಿಪಿನ ಕಾಡಂಗೊಂಡು ಈ ವಿಪಿನ ಕೊಡಗೊಂಡು ಬಂದೆನ್, ಇನ್ನು ನೊಯ್ಯನೆ ಆವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ಸೀತೆಗೆ ಲಕ್ಷ್ಮಣನು ಕೊನೆಯದಾಗಿ ಎಷ್ಟೇ ವಿಚಾರ ಮಾಡಿ ತನಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗಲೂ ರಾಮನು ತಿಳಿಸಿದಂಥ ವಿಷಯವನ್ನ ಆಜ್ಞೆಯನ್ನ ಇಲ್ಲಿ ಹೇಳ್ತಾನ ಅಂತ. ಏನಂತ? ನಿನಗೆ ರಾಮನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಹೇಳಿದ್ದಾನೆ. ಇಷ್ಟು ಹೇಳಿ ಕಣ್ಣೀರು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನ ಅಂತ. ಅಂದ್ರೆ ಒಂಟಿಯಾದ ಹೆಣ್ಣನ್ನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗೋದು ಯಾಗ ಒಂದು ಸಂತಾಪ, ಬಿಟ್ಟು ಹೋಗದೆ ಹೋದರೆ ರಾಮನು ಇನ್ನೂ ಏಕೆ ಲಕ್ಷ್ಮಣ ಬರಲಿಲ್ಲ ಎನ್ನುವಂತ ಸಂಶಯ, ಇವೆರಡರ ಮಧ್ಯೆ ಸಿಕ್ಕಿ ಹಾಕೊಂಡಂತ ಲಕ್ಷ್ಮಣ ಹೇಳದ ಅಂತ. ದೇವಿ ಸೀತೆಯನ್ನು ಸಂಬೋಧನೆ ಏನಂತ ಮಾಡ್ತಾನ? ದೇವಿ ನಿನಗೆ ಹೇಗಂಪೇಳುದು ಇಲ್ಲಪವಾದ, ನಿನಗೆ ನಾನು ಏನೆಂದು ಹೇಳಲಿ? ನಾನು ನಿನಗೆ ಆ ವಿಷಯವನ್ನು ಹೇಳಿದರೆ ನನಗೆ ಅಪವಾದ ಕಟ್ಟಿಟ್ಟ ಬುತ್ತಿ ಆವರಿಸೆ, ನನಗೆ ಅಪವಾದ ಬರ್ತದೆ, ಹೇಳದೆ ಹೋದ್ರೆ ಅಪವಾದ ಬರ್ತದೆ, ಅದಕ್ಕೆ ಹೇಳ್ತೀನಿ ಅಂತ. ನಿನ್ನನ್ನು ಅಲ್ಲದ ರಘುಕುಲೋದ್ಭವಂ, ರಘುಕುಲ ಉದ್ಭವ ಅಂತಂದ್ರೆ ಸೂರ್ಯವಂಶದಲ್ಲಿ ಹುಟ್ಟಿದ ರಾಮನು ನಿನ್ನನ್ನು ತಿರಸ್ಕರಿಸಿದ್ದಾನೆ, ನಿನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ, ನಿನ್ನನ್ನು ಆತ ಕಾಡಿಗೆ ಅಟ್ಟಿ ಬರಲು ಹೇಳಿದ್ದಾನೆ ಅಂತ. ನಿನ್ನನ್ನು ಅಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದನು ಎನಗೆ ನೇಮಿಸಿದೊಡೆ. ಈಕೆಗೆ ನಿನ್ನನ್ನು ಸಹಿಸಲಾರದೆ ಕಾಡಿಗೆ ಬಿಟ್ಟು ಬರುವಂತೆ ನನಗೆ ನೇಮಿಸಿದಾನ. ಆ ವಿಭುವಿನ ಆಜ್ಞೆಯ ಮೀರಲರಿಯದೆ ನಾನು ನಮ್ಮ ಅಣ್ಣನಾದಂಥ ರಾಮನ ಅಥವಾ ರಾಜನ ಆಜ್ಞೆಯನ್ನು ಹೇಗೆ ಮೀರಲಿ? ಆ ಆಜ್ಞೆಯನ್ನು ನಾನು ಪರಿಪಾಲಿಸುವುದಕ್ಕಾಗಿ ನಿನ್ನನ್ನು ಬಿಡಲು ಈ ವಿಪಿನ ಕೊಡಗೊಂಡು ಬಂದೆನ್. ವಿಪಿನ ಅಂದ್ರೆ ಕಾಡು, ವಿಪಿನ ಅಂದ್ರೆ ಕಾಡು, ವಿಪಿನ ಅಂದ್ರೆ ಕಾಡು, ಅರಣ್ಯ, ನಾನಾ ಹಕ್ಕು ಬರ್ತಾವ ನೋಡಿ. ಕಾಡು ಅಂದ್ರೆ ನಾನಾ ಹಕ್ಕು ಕೇಳ್ತಾರೆ. ಕಾಡು ಅಂತಂದ್ರೆ ಹಿಂಸಿಸು, ಕಾಡು ಅಂದ್ರೆ ಅರಣ್ಯ ಅಂತ. ಇಲ್ಲಿ ವಿಪಿನ ಅಂದ್ರೆ ಕಾಡು. ಹೀಗಾಗಿ ನಾನು ಈ ಕಾಡಿಗೆ ಬರುವಂತ ಆಯ್ತು, ಬಂದೆನ್. ಇನ್ನು ಎಲ್ಲಿಗಾದರೂ ನೀನು ಹೋಗು ಅಂತ ಹೇಳಿ ಲಕ್ಷ್ಮಣ ಕಣ್ಣೀರು ಸುರಿಸಲು ಪ್ರಾರಂಭಿಸ. ಸರಿ, ಈ ರಾಮನು ತನ್ನನ್ನು ಕಾಡಿಗೆ ಬಿಟ್ಟು ಬರಲು ಹೇಳಿದ್ದಾನೆ ಎನ್ನುವಂತ ಲಕ್ಷ್ಮಣನ ಮಾತು ಕೇಳಿದ್ದೇ ತಡ ಸೀತೆ ಹೇಗೆ ಬೀಳ್ತಾಳ ಅನ್ನುವಂಥದ್ದು ಒಂದು ಉಪಮಾಲಂಕಾರದಲ್ಲಿ ಈ ಪದ್ಯವನ್ನ ಕಟ್ಟಿಕೊಡ್ತಾನ ಅಂತ. ಒಂದು ಉಪಮಾಲಂಕಾರದ ಕಲ್ಪನೆಯನ್ನ ಇಲ್ಲಿ ಕೊಡ್ತಾನ ಅಂತ. ಯಾರು? ಲಕ್ಷ್ಮೀಶ. ಆ ಕಾರಣದಿಂದಲೇ ಲಕ್ಷ್ಮೀಶನಿಗೆ ಇರುವಂತ ಬಿರುದು ಉಪಮಾಲೋಲ ಅಂತೇಳಿ ನೀವು ಕೇಳಿದ್ದೀರಿ. ಆ ಉಪಮಾಲೋಲ ಎನ್ನುವುದಕ್ಕೆ ಸಾಕ್ಷಿಯಾಗಿ ಇಲ್ಲಿರ್ತಕ್ಕಂಥ ಅಲಂಕಾರವನ್ನು ನಾವು ನೋಡಬಹುದು ಅಂತ. ಹೇಗೆ ಅಂತಂದ್ರ, ಲಕ್ಷ್ಮಣನು ಇಷ್ಟು ಮಾತನ್ನ ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿದ್ದಾನೆ ಎನ್ನುವುದೇ ತಡ ಸೀತೆ ನೆಲಕ್ಕೆ ಹೇಗೆ ಬಿದ್ದಳು ಸ್ಮೃತಿ ತಪ್ಪಿ ಅಂತಂದ್ರ ಒಂದು ಹೋಲಿಕೆ ಇದೆ. ಬಾಳೆ ಮರದ ಹೋಲಿಕೆಯನ್ನು ಕೊಡ್ತಾರೆ. ಕದಳಿ ಅಂದ್ರೆ ಬಾಳೆ ಮರ, ಕದಳಿ ಅಂದ್ರೆ ಬಾಳೆಯ ಗಿಡ. ಈ ಬಿರುಗಾಳಿ ಹೊಡೆದ ತಕ್ಷಣ ಬಿರುಗಾಳಿಗೆ, ಭಯಂಕರ ಬಿರುಗಾಳಿಗೆ ಬಾಳೆಯ ಮರ ಹೇಗೆ ನೆಲಕ್ಕೆ ಉರುಳುತ್ತದಲ್ಲ, ಹಾಗೆ ಲಕ್ಷ್ಮಣನ ಮಾತು ಕೇಳಿದ ಕೂಡಲೇ ಸೀತೆ ನಡುಗುತ್ತಾ ಹಮ್ಮೈಸಿ ಬಿದ್ದಳು ಅಂಗನೆ ಈ ಭೂಮಿಗೆ ಅಂತೇಳಿ ಬರ್ತದೆ. ಇಲ್ಲಿ ಬಿರುಗಾಳಿ ಬೀಸುವುದು, ಬಾಳೆಯ ಮರ ಬೀಳುವುದು. ಬಿರುಗಾಳಿ
ಲಕ್ಷ್ಮಣನ ಸಂಕೇತವಾದರೆ ಲಕ್ಷ್ಮಣನ ಮಾತಿನ ಸಂಕೇತವಾದರೆ ಅಥವಾ ಸಹೋದರನ ಅವಿಷಯದ ಸಂಕೇತವಾದರೆ, ಬೀಳುವ ಬಾಳೆಯ ಮರ ಕದಳಿ ಸೀತೆಯ ಸಂಕೇತ. ಸೀತೆಯು ಕೂಡ ಈ ತನ್ನ ಲವಕುಶ ಮಕ್ಕಳನ್ನು ಹೆರತಕ್ಕಂಥ ಸಂದರ್ಭದಲ್ಲಿದ್ದಳಕ್ಕೆ, ಲವಕುಶರನ್ನ ಹೆರುವ ಸಂದರ್ಭದಲ್ಲಿದ್ದಳು. ಅಂದ್ರೆ ಆಕೆ ಈಗಾಗಲೇ ಒಂದು ವಂಶದ ಕುಡಿಗಳನ್ನು ಮಡಿಲಲ್ಲಿ ಹೊತ್ತುಕೊಂಡು ಆಕೆ ಇದ್ದಳು ಅಂತ. ಆ ಸಂದರ್ಭದಲ್ಲಿ ಇಲ್ಲಿ ಬಾಳೆಯ ಮರ ಕೂಡ ಈ ಗೊನೆಯನ್ನು ಹೊತ್ತುಕೊಂಡು, ತುಂಬು ಫಲವನ್ನು ಹೊತ್ತುಕೊಂಡು ಬಾಳೆಯ ಮರ, ಆ ತುಂಬು ಫಲವನ್ನು ಹೊತ್ತಿಕೊಂಡಂಥ ಬಾಳೆಯ ಮರ ಹೇಗೆ ಬಿರುಗಾಳಿಗೆ ಬೀಳುತ್ತದೋ ನೆಲಕ್ಕೆ, ಹಾಗೆ ತುಂಬು ಫಲವನ್ನು ನೀಡುವ ವಂಶೋದ್ಧಾರಕರನ್ನು ಮಡಿಲಲ್ಲಿ ಹೊತ್ತುಕೊಂಡಂಥ ಸೀತೆ ಲಕ್ಷ್ಮಣನ ಈ ಕಾಡಿನಲ್ಲಿ ಬಿಟ್ಟು ಬರುವಂಥ ಮಾತುಗಳನ್ನು ಕೇಳಿದ ಕೂಡಲೇ ನೆಲಕ್ಕೆ ಉರುಳಿದಳು. ಅಲ್ಲಿ ಬಿರುಗಾಳಿಗೆ ಬಾಳೆಯ ಮರ ನೆಲಕ್ಕೆ ಬೀಳದಂತೆ ಇಲ್ಲಿ ಲಕ್ಷ್ಮಣನ ಕಠೋರವಾದಂಥ ಅರಣ್ಯದಲ್ಲಿ ಬಿಡುವ ಮಾತುಗಳನ್ನು ಕೇಳಿ ಸೀತೆ ನೆಲಕ್ಕೆ ಉರುಳಿದಳು ಎನ್ನುವಂಥದ್ದೇ ಇಲ್ಲಿ ಉಪಮಾಲಂಕಾರ. ಇದನ್ನೇ ಈ ಪದ್ಯಭಾಗದಲ್ಲಿ ನಾನು ಓದ್ತೀನಿ ಅಂತ. ಬಿರುಗಾಳಿ ಪೊಡೆಯಲಿಕ್ಕೆ ಕಂಪಿಸಿ ಫಲಿತ ಕದಳಿ. ಬಿರುಗಾಳಿ ಹೊಡೆದ ತಕ್ಷಣ ಈ ಕದಳಿ ಅಂದ್ರೆ ಬಾಳೆ ಗಿಡ ಹೇಗೆ ನಡುಗ್ತಾ ಕೆಳಗೆ ಬೀಳುತ್ತದ, ಮುರಿದಿಡೆಗೆ ಹೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ. ಲಕ್ಷ್ಮಣನ ಮಾತು ಕಿವಿಗೆ ಮುಟ್ಟಿ ಇನ್ನೂ ಮಾತು ಮುಗಿದಿತ್ತಿಲ್ಲ ಲಕ್ಷ್ಮಣನದು, ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುಗುತ್ತಾ, ಈ ಭೂಮಿಯ ಮೇಲೆ ನಡುಗ್ತಾ ಬಿದ್ದು ಬಿಟ್ಲು ಅಂತ. ಯಾರು? ಸೀತೆ. ಯಾಕಂದ್ರೆ ರಾಮನು ತನಗೆ ಕಾಡಿನಲ್ಲಿ ಬಿಟ್ಟು ಬರುವಂತ ಸನ್ನಿವೇಶ ಅಷ್ಟೊಂದು ಹಗುರವಾದುದಲ್ಲ, ಅಷ್ಟೊಂದು ಸುಖಕರವಾದುದಲ್ಲ. ಈಗಾಗಲೇ ನಾನು ರಾವಣನ ಒಂದು ಅಧೀನದಲ್ಲಿ ಲಂಕೆಯಲ್ಲಿ ಸುಮಾರು ದಿನಗಳವರೆಗೆ ಇದ್ದು ಬಂದವಳು, ಕಷ್ಟ ನಷ್ಟ ಅನುಭವಿಸಿ ಬಂದವಳು, ಮತ್ತೆ ನನಗೆ ಅದೇ ಪರಿಸ್ಥಿತಿಯೇ ಎನ್ನುವಂಥ ನೋವು ಸೀತೆಗೆ ಕಾಡಿ ಸ್ಮೃತಿ ತಪ್ಪಿ ಬಿದ್ದಳು ಅಂತ. ಧರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳು ಅಂಗನೆ ಅಂದ್ರೆ ಇಲ್ಲಿ ಸೀತೆ. ಧರೆಗೆ ನಡುಗುತ್ತ ಮರೆದಳ್ ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಪಡೆಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು. ಸೀತೆ ನೆಲಕ್ಕೆ ಬಿದ್ದು ಕೂಡ್ಲೇನೆ ಇಲ್ಲಿ ಲಕ್ಷ್ಮಣ ಏನ್ ಮಾಡದ ಅಂತಂದ್ರ ನೀರನ್ನು ಸಿಂಪಡಿಸಿದ ಅವಳ ಮುಖಕ್ಕೆ, ಎಲೆಯಿಂದ ಗಾಳಿಯನ್ನು ಬೀಸಿದ, ಅಲ್ಲೇ ಅರಣ್ಯದಲ್ಲಿರ್ತಕ್ಕಂಥ ಎಲೆಗಳಿಂದ ಗಾಳಿಯನ್ನು ಬೀಸಿದ, ನೀರಿಂದ ಅವಳ ಮುಖಕ್ಕೆ ಎಚ್ಚರಿಸಲು ಸಿಂಪಡಿಸಿದ. ಆಮೇಲೆ ಇಂಥ ಒಂದು ರಾಮನ ಸೇವೆ ನನಗೆ ಬಂತಲ್ಲ ಅಂಥೇಳಿ ಕಣ್ಣೀರನ್ನು ಸುರಿಸದ ಅಂತ. ಯಾರು? ಲಕ್ಷ್ಮಣ. ಇನ್ನು ಮುಂದೆ ಸೀತೆ ಎಚ್ಚರಗೊಂಡಾಗ ಹೇಳುವಂಥ ಮಾತುಗಳು ಏನಿರ್ತಾವ ಅಂತಂದ್ರೆ, ಬಿಟ್ಟನೇ ರಘುದ್ವಹಂ, ನನ್ನನ್ನ ಕಟಕಟ, ನನ್ನನ್ನ ರಘುರಾಜ ಅಂದ್ರೆ ರಾಮನು ಬಿಟ್ಟನೆ, ತಾ ಮುಟ್ಟನೆ ನೆಗಳದ ಬಾಳ್ಕೆಗೆ ಸಂಚಕಾರಮಂ, ಕೊಟ್ಟನೆ ಸುಮಿತ್ರ ತನುಜ ಕಟ್ಟರಣ್ಯದೊಳು ಕಳುಹಿಬ ಎಂದು ನಿನಗೆ, ಕೊಟ್ಟನೆ ನಿರುಪಂ ತಾ ನೆನ್ನ ಕಣ್ಬಟ್ಟೆ, ಗೆಟ್ಟನೆ ಮನೋವಲ್ಲಭನನ್ ಅಗಲ್ದೊಡ ಅಡವಿಯೊಳ್, ನೆಟ್ಟನೆ ಪಿಶಾಚದೊಲ್ ಓಲ್ ಎಂತಿಹೇನೋ, ಕೆಟ್ಟೆನ್ ಎಲ್ಲ ವರಲ್ದಳ್ ಅಬಲೆ. ಸೀತೆ ಏನೆಂದು ದುಃಖಿಸಿದಳು ಅಂತಂದ್ರೆ, ನನಗೆ ರಾಮನು ಬಿಟ್ಟು ಬರಲು ಹೇಳಿದಾನೆ, ನಿನಗೆ ಈ ಕೆಲಸಕ್ಕೆ ಒಪ್ಪಿಸಿದಾನೆ. ಇಲ್ಲಿ ಸುಮಿತ್ರಾ ತನುಜ ಅಂತಂದ್ರೆ ಲಕ್ಷ್ಮಣ, ಸುಮಿತ್ರಾ ತನುಜ ಅಂದ್ರೆ ಲಕ್ಷ್ಮಣ. ಕಟ್ಟರಣ್ಯದಳು ಅಂದ್ರೆ ಈ ದಂಡಕಾರಣ್ಯದಲ್ಲಿ ತನ್ನನ್ನು ಬಿಟ್ಟು ಬಾ ಎಂದು ಹೇಳಿದಾನೆ. ನಾನು ಒಬ್ಬಳೇ ಈ ಅರಣ್ಯದಲ್ಲಿ ಪಿಶಾಚಿಯ ಹಾಗೆ ಹೇಗಿರಲಿ? ನೋಡ್ರಿ, ಅರಮನೆಯಲ್ಲಿದ್ದರೂ ರಾಣಿಯಾಗಿ ಇರಬಹುದಿತ್ತು. ಅರಣ್ಯದಲ್ಲಿ ಇವಳನ್ನು ನೋಡಿದ ಕೂಡಲೇ ಪ್ರತಿಯೊಬ್ಬ ಎಲ್ಲ ಜನರು, ಮೃಗ ಪಕ್ಷಿಗಳು ಇವಳನ್ನು ಪಿಶಾಚಿ ಅಂತ ಹೇಳೇನೆ ಗುರುತಿಸುವಂತ ಸಂದರ್ಭ. ಅರಮನೆಯಲ್ಲಿ ರಾಣಿಯಾಗಿ ಇರುವವಳು ನಾನು ಅರಣ್ಯದಲ್ಲಿ ಪಿಶಾಚಿಯಂತೆ ಇರುವಂತ ಪ್ರಸಂಗ ಬಂದಿದೆ ಅಂಥೇಳಿ ಪರಿತಪಿಸಲು ಕತ್ತಳು. ಯಾರು? ಸೀತೆ. ಉಳಿದ ಒಂದು ಈ ಪದ್ಯ ಭಾಗ ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ನೋಡೋಣ. ಕೌಶಿಕ ಮಹಾರಾಜ ಯಾವ ತೆರನಾಗಿ ಇವಳನ್ನು ಕರೆದುಕೊಂಡು ಕೌಶಿಕ ಮಹಾರಾಜ ವಾಲ್ಮೀಕಿ ಋಷಿ, ಈ ವಾಲ್ಮೀಕಿ ಋಷಿ ಯಾವ ತೆರನಾಗಿ ಕರೆದುಕೊಂಡು ಒಯ್ತಾನ ಅಂತನ್ನೋದು ನೋಡೋಣ ಅಂತ. ವಾಲ್ಮೀಕಿ ಋಷಿ ಯಾವ ತೆರನಾಗಿ ಕರೆದುಕೊಂಡು ಹೋಗ್ತಾನ ಅಂತನ್ನೋದು ನೋಡೋಣ ಅಂತ.